ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ 7ನೇ ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ, ಈ ಅಧ್ಯಾಯದಲ್ಲಿ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳುತ್ತೇನೆ. ಜ್ಞಾನ ಅಂದರೆ ತಿಳಿಯಬೇಕಾದ ವಿಷಯ, ವಿಜ್ಞಾನ ಅಂದರೆ ವಿಶೇಷವಾಗಿ ತಿಳಿಯಬೇಕಾದ ವಿಷಯ. ಇವೆರಡನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ 7ನೇ ಶ್ಲೋಕದವರೆಗೆ ಅದಕ್ಕೆ ಬೇಕಾದ ಪೂರ್ವ ಪೀಠಿಕೆಯನ್ನು ನಿರೂಪಣೆ ಮಾಡಿ 8ನೇ ಈ ಶ್ಲೋಕದಲ್ಲಿ ಒಬ್ಬ ಸಾಧಕ ತಿಳಿಯಬೇಕಾದ ವಿಷಯವನ್ನು ಅಂದರೆ ಜ್ಞಾನವನ್ನು ಶ್ರೀಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಶ್ಲೋಕ: ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಖ್ಯೇ ಪೌರುಷಂ ಋಷು. ಪದವಿಭಾಗ: ರಸಃ ಅಹಂ ಅಪ್ಸು ಕೌಂತೇಯ ಪ್ರಭಾ ಅಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷು. ಕೌಂತೇಯ, ಅರ್ಜುನನೇ, ಅಹಂ ಅಪ್ಸು ರಸಃ, ನಾನು ನೀರಿನಲ್ಲಿ ರಸನಾಗಿದ್ದೇನೆ. ನೀರಿನಲ್ಲಿರುವ ಅಸಾಧಾರಣ ಗುಣ ರಸ, ಅಂದರೆ ಆಸ್ವಾದ್ಯವಾದ ಒಂದು ಗುಣ. ಪಂಚಭೂತಗಳಲ್ಲಿ ಒಂದೊಂದರಲ್ಲಿ ಒಂದು ವಿಶಿಷ್ಟವಾದ ಗುಣಗಳಿವೆ. ಅವನ್ನೆಲ್ಲ ಮುಂದೆ ಶ್ರೀಕೃಷ್ಣ ನಿರೂಪಣೆ ಮಾಡ್ತಾನೆ. ಅದರಲ್ಲಿ ನೀರಿನಲ್ಲಿರುವ ಅಸಾಧಾರಣ ಗುಣ ರಸ, ರುಚಿ ಅಂತ ನಮ್ಮ ಭಾಷೆಯಲ್ಲಿ ನಾವು ತಿಳ್ಕೊಳ್ಬಹುದು. ಬರೀ ರುಚಿ ಅನ್ನೋದು ಅದು ಪಾರ್ಥಿವ ಪದಾರ್ಥದಲ್ಲೂ ಇದೆ. ನೀರಿನ ಒಂದು ಮಾಧುರ್ಯ, ನೀರಿನಲ್ಲಿ ಮಾಧುರ್ಯ ಅನ್ನೋ ಗುಣ ಇದೆ ಅಂತ ಹೇಳ್ತಾರೆ. ಆ ಮಾಧುರ್ಯ ಅನ್ನೋ ಗುಣ ನಾನು ಅಂತ ಶ್ರೀಕೃಷ್ಣ ಹೇಳ್ತಾನೆ. ವಸ್ತುತಃ ಆ ಗುಣ, ನೀರಿನ ಮಾಧುರ್ಯ ಗುಣ ಏನಿದೆಯೋ ರಸ, ಅದು ಜಡ. ಜಡವಾದ ವಸ್ತು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಒಂದು ಪರಿಭಾಷೆ ಇದೆ. ಯಾರು ಯಾವುದರ ಮೇಲೆ ಪ್ರಭುತ್ವವನ್ನು ಹೊಂದಿದ್ದಾರೋ ಅವರು ಅದು ಅಂತ ಹೇಳುವ ಒಂದು ಪರಿಭಾಷೆ. ಭಾರತ ಅಂದರೆ ಮೋದಿ ಅಂತ ಹೇಳೋದಾದರೆ ಹೇಗೋ, ಅವನ ಆಡಳಿತವನ್ನು ಎಲ್ಲ ಮೆಚ್ಚಿಕೊಂಡಿದ್ದಾರೆ, ಅವನ ಅಧೀನದಲ್ಲಿ ದೇಶ ಇದೆ ಅನ್ನೋ ಅರ್ಥದಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಅಹಂ ಅಪ್ಸು ರಸಃ ಯತಸ್ಸಮಪ್ನೋಷಿ ತತೋಸಿ ಸರ್ವಂ ಅಂತ ಈ ತತ್ವವನ್ನು ಶ್ರೀಕೃಷ್ಣನೇ ಗೀತೆಯಲ್ಲಿ ತೋರಿಸಿಕೊಟ್ಟಿದ್ದಾನೆ. ನೀನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿರೋದರಿಂದ ಎಲ್ಲವೂ ನೀನೇ ಅಂತ. ಹಾಗೆ ನೀನೇ ರಸ ಅನ್ನೋದಕ್ಕೆ ಕಾರಣ, ನೀರಿನಲ್ಲಿ ಅನೇಕ ಗುಣಗಳಿದೆ, ಬರೇ ರಸ ಮಾತ್ರ ಅಲ್ಲ. ಅದು ತಣ್ಣಗಿದೆ, ಶೈತ್ಯ ಅನ್ನೋದು ಅದರ ಗುಣ. ಅದರಲ್ಲಿ ಇನ್ನಷ್ಟು ಬೇರೆ ಬೇರೆ ಗುಣಗಳಿದೆ. ಆದರೆ ನೀರಿನ ಪ್ರಧಾನ ಗುಣ ರಸ. ಆದ್ದರಿಂದ ನೀರಿನಲ್ಲಿ ಆ ಗುಣ ಬರೋದಕ್ಕೆ ಮತ್ತು ನೀರಿನ ಇತರ ಗುಣಗಳಿಗಿಂತ ಅದು ವಿಶಿಷ್ಟವಾದ ಒಂದು ಗುಣ ಆಗೋದಕ್ಕೆ ಶ್ರೀಕೃಷ್ಣ ಕಾರಣನಾದ್ದರಿಂದ ಅಹಂ ಅಪ್ಸು ರಸಃ ಅಂತ ಹೇಳಿದ್ದಾನೆ. ವಸ್ತುತಃ ನೀರಿಗೂ ಪರಮಾತ್ಮ ಕಾರಣ. ಜಗತ್ತಿನಲ್ಲಿ ಅವನಿಂದ
ಸೃಷ್ಟವಲ್ಲದ, ಅವನ ಅಧೀನಕ್ಕೆ ಒಳಪಡದ ಯಾವ ವಸ್ತುವೂ ಇಲ್ಲ. ನೀರಿನಲ್ಲಿರುವ ರಸವೂ ಭಗವಂತನಿಂದಾಗಿದೆ, ನೀರು ಭಗವಂತನಿಂದ ಸೃಷ್ಟಿಯಾಗಿದೆ. ಹಾಗಾದರೆ ನೀರು ನಾನು ಅಂತ ಹೇಳುವ ಬದಲು ಶ್ರೀಕೃಷ್ಣ ನೀರಿನಲ್ಲಿರುವ ರಸ ನಾನು ಅನ್ನೋ ಮಾತನ್ನು ಆಡಿದರೆ ಅವನು ನೀರಲ್ಲ, ರಸ ಮಾತ್ರ ಅವನು. ಅಂದರೆ ನೀರು ಅವನ ಅಧೀನ ಅಲ್ಲ, ನೀರಿನಲ್ಲಿರುವ ರಸ ರುಚಿ ಅದು ಅವನ ಅಧೀನ ಅನ್ನೋ ತಪ್ಪು ಕಲ್ಪನೆ ಇಲ್ಲಿ ಬರಬಾರದು. ಶ್ರೀಕೃಷ್ಣ ಇದನ್ನು ಯಾಕೆ ಹೇಳಿದ್ದಾನೆ ಅಂದರೆ, ಉಳಿದವರು ಒಂದು ಪದಾರ್ಥವನ್ನು ಸೃಷ್ಟಿ ಮಾಡೋದಕ್ಕೂ ದೇವರು ಸೃಷ್ಟಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಒಬ್ಬ ನೇಕಾರ ಒಂದು ಬಟ್ಟೆಯನ್ನು ಅವನು ನೇಯ್ದರೆ ಅದರಲ್ಲಿ ಯಾವ ಬಣ್ಣ ಬರಬೇಕು, ಅದರಲ್ಲಿ ಯಾವ ಗುಣಧರ್ಮಗಳಿರಬೇಕು, ಅದು ಅವನ ಅಧೀನ ಅಲ್ಲ. ನೂಲು ಯಾವ ಬಣ್ಣದ್ದೋ ಬಟ್ಟೆ ಆ ಬಣ್ಣಕ್ಕಾಗತ್ತೆ. ಬಟ್ಟೆಯನ್ನು ನೂಲಿನಿಂದ ಸಿದ್ಧಪಡಿಸೋದು ಅವನ ಕೆಲಸ ಹೊರತು ಬಟ್ಟೆಯಲ್ಲಿ ಯಾವ ಗುಣಗಳು ಬರಬೇಕು ಅನ್ನೋದಕ್ಕೆ ಅವನು ಜವಾಬ್ದಾರನಲ್ಲ. ಆದರೆ ದೇವರ ಸೃಷ್ಟಿ ಹಾಗಲ್ಲ. ವಸ್ತುವನ್ನು ಸೃಷ್ಟಿ ಮಾಡೋದು ಎಷ್ಟು ಮುಖ್ಯವೋ ಭಗವಂತ, ಆ ವಸ್ತು ಇಂಥವರ ಕೈ ಸೇರಬೇಕು, ಅದರಲ್ಲಿ ಇಂಥ ಗುಣಧರ್ಮಗಳಿರಬೇಕು, ಅದು ಇಷ್ಟು ವರ್ಷ ಬಾಳಬೇಕು. ವಸ್ತುವಿನ ಗುಣಧರ್ಮಗಳೆಲ್ಲ ಭಗವಂತನ ಅಧೀನ. ಅದನ್ನ ನೀರು ದೇವರ ಅಧೀನ ಅಂದರೆ ಬಟ್ಟೆ ಅದು ನೇಯ್ಗೆಯವನ ಅಧೀನ ಅಂತ ಹೇಳಿದಷ್ಟೇ ಆಗುತ್ತೆ. ಅದಕ್ಕಿಂತ ದೇವರ ಸೃಷ್ಟಿಯ ವೈಲಕ್ಷಣ್ಯ ಏನು ಅಂದರೆ, ನೀರು ಹೇಗೆ ಅವನಿಂದಾಗಿ ಬಂದಿದೆಯೋ ನೀರಿನಲ್ಲಿರುವ ಗುಣಧರ್ಮಗಳು, ಆ ಗುಣಧರ್ಮಗಳಲ್ಲೂ ಕೂಡ ಒಂದು ಗುಣ ವಿಶಿಷ್ಟವಾಗಿ ಇರೋದು. ಇದಕ್ಕೆಲ್ಲ ಭಗವಂತ ಕಾರಣ. ಈ ದೃಷ್ಟಿಯಿಂದ ಅಹಂ ಅಪ್ಸು ರಸಃ, ನಾನು ನೀರು ಅನ್ನೋ ಬದಲು ಶ್ರೀಕೃಷ್ಣ ನೀರಿನಲ್ಲಿ ಆ ಅಸಾಧಾರಣವಾದ ಬೇರೆ ಪದಾರ್ಥಗಳಲ್ಲಿ ಇಲ್ಲದ ಒಂದು ರಸವಿಶೇಷವು ಬರಬೇಕಾದರೆ ಅದು ನನ್ನಿಂದಾಗಿ ಬಂದಿದೆ. ನಾನೇ ರಸ ಅಂತ ಅರ್ಥ ಅಲ್ಲ, ರಸವು ನನ್ನಿಂದಾಗಿ ಬಂದಿದೆ ಅನ್ನೋ ಅರ್ಥದಲ್ಲಿ ರಸಃ ಅಹಂ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಎರಡನೇದ್ದು ಪ್ರಭಾಸ್ಮಿ ಶಶಿ ಸೂರ್ಯಯೋ. ಆಕಾಶದಲ್ಲಿ ಎರಡು ಜ್ಯೋತಿಗಳು, ರಾತ್ರಿ ಬೆಳಗುವ ಒಂದು ಜ್ಯೋತಿ ಚಂದ್ರ, ಹಗಲು ಬೆಳಗುವ ಇನ್ನೊಂದು ಜ್ಯೋತಿ ಸೂರ್ಯ. ಶಶಿ ಅಂದರೆ ಶಶದ ಜಿಂಕೆಯ ಚಿಹ್ನೆ ಹೊಂದಿರುವ ಚಂದ್ರ, ಸೂರ್ಯ ಬೆಳಗಿನ ಬೆಳಕು. ಈ ಸೂರ್ಯ ಚಂದ್ರರಲ್ಲಿ ಅಥವಾ ಚಂದ್ರ ಸೂರ್ಯರಲ್ಲಿ ಇರುವ ಅಸಾಧಾರಣವಾದ ಒಂದು ಧರ್ಮ ಅಂದರೆ ಅದು ಪ್ರಭೆ. ಪ್ರಭೆ ಅಂದರೆ ಬೆಳಕು. ನಮ್ಮ ಯಾವುದೇ ವಿದ್ಯುತ್ ದೀಪಗಳಾಗಲಿ ಬೇರೆ ಯಾವುದೇ ದೀಪಗಳನ್ನು ಬೆಳಗುವ ಪದಾರ್ಥಗಳನ್ನು ಇಟ್ಕೊಂಡ್ರೂ ಅದು ಸೂರ್ಯಚಂದ್ರರಿಗೆ ಸಮನಾಗಲಾರದು. ಹೀಗಾಗಿ ಚಂದ್ರನಲ್ಲಿ ಮತ್ತು ಸೂರ್ಯನಲ್ಲಿ ಏನು ಪ್ರಭೆ ಇದೆಯೋ ಅದು ನಾನು. ಅಂದರೆ ಚಂದ್ರ ಸೂರ್ಯರಲ್ಲಿರುವ ಇತರ ಗುಣಗಳಲ್ಲೆಲ್ಲ ಪ್ರಭೆ ಅನ್ನೋದು ಒಂದು ವಿಶಿಷ್ಟವಾದ ಗುಣವನ್ನು ತಂದಿಟ್ಟವನು ನಾನು ಅಂತ ಶ್ರೀಕೃಷ್ಣ ಎರಡನೆಯ ಜ್ಞೇಯವಾದ ವಿಷಯವನ್ನು ತಿಳಿಸಿಕೊಟ್ಟಿದ್ದಾನೆ. ಮತ್ತೊಂದು ಸರ್ವವೇದೇಷು ಪ್ರಣವಃ ಅಸ್ಮಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಸಕಲ ವೇದಗಳಲ್ಲಿ ಪ್ರಧಾನವಾದ ಒಂದು ಅಕ್ಷರ ಅದು ಪ್ರಣವ. ಪ್ರಣವ ಅಂದರೆ ಪ್ರಣೌತೀತಿ ಪ್ರಣವ, ಅದು ಸ್ತೋತ್ರ ಮಾಡುವಂಥದ್ದು ಅಂತ ಅರ್ಥ. ಯಾವುದದು? ಓಂಕಾರ. ಈ ಓಂಕಾರದಿಂದಲೇ ಸಕಲ ವೇದಗಳು ಆವಿರ್ಭಾವ ಹೊಂದಿದೆ. ವಾಂಗ್ಮಯಗಳಿಗೆಲ್ಲ ಓಂಕಾರ ಮೂಲ. ಪ್ರಥಮಂ ದ್ವೌ ವಿನಿಸೃತೌ ಓಂಕಾರಶ್ಚ ಅಥ ಶಬ್ದಶ್ಚ. ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ ಕೂಡಲೇ ಅವನ ಬಾಯಿಯಿಂದ ಬಂದ ಮೊದಲನೆಯ ಸ್ವರ ಓಂ ಅನ್ನೋದು. ಹೀಗೆ ಸಕಲ ವಾಂಗ್ಮಯಗಳಿಗೆ ಮೂಲವಾದ
ಭಗವಂತನ ಬಾಯಿಯಿಂದ ವಾಂಗ್ಮಯ ಪ್ರಪಂಚದಲ್ಲಿ ಮೊದಲಾಗಿ ಹೊರಬಂದ ಓಂಕಾರ ಏನಿದೆಯೋ ಇದು ಸರ್ವವೇದಗಳಲ್ಲೂ ಇರುವ ಅಸಾಧಾರಣವಾದ ಒಂದು ಗುಣ. ಅದು ಅಸಾಧಾರಣವಾಗೋದಕ್ಕೆ ಇತರ ವಾಂಗ್ಮಯ ಪ್ರಪಂಚಕ್ಕಿಂತ ಹಿರಿಮೆ ಅದಕ್ಕೆ ಬರೋದಕ್ಕೆ ನಾನು ಕಾರಣ ಅಂತ ಶ್ರೀಕೃಷ್ಣ. ಪ್ರಣವ ಸರ್ವವೇದೇಶು ಅಹಂ ಅಸ್ಮಿ. ಶಬ್ದ ಖೇ, ಪಂಚಭೂತಗಳಲ್ಲಿ ನೀರನ್ನು ಮೊದಲು ಹೇಳಿದ, ಮಧ್ಯದಲ್ಲಿ ಆಕಾಶವನ್ನು ತಂದ. ಖ ಅಂದರೆ ಆಕಾಶ, ಖೇ ಅಂದರೆ ಆಕಾಶದಲ್ಲಿ ಶಬ್ದ. ಶಬ್ದವು ಆಕಾಶದ ಗುಣ ಅಂತ ಸಿದ್ಧಾಂತ. ಶಬ್ದ ಅಂದರೆ ಎರಡು ವಿಧದ ಶಬ್ದ ಇದೆ. ಒಂದು ಅರ್ಥ ಇರುವ ಶಬ್ದ, ಇನ್ನೊಂದು ಅರ್ಥ ಇಲ್ಲದ ಶಬ್ದ. ಅದನ್ನು ಧ್ವನಿ ಅಂತ ಕರೀತಾರೆ. ಅಂದರೆ ಉದಾಹರಣೆಗೆ ನಗಾರಿಯೋ ಮತ್ತೊಂದನ್ನೋ ವಾದ್ಯವನ್ನು ಊದಿದರೆ ಬರುವ ಸ್ವರ ಅದು. ನಾವು ಬಾಯಿಯಿಂದ ಭಾಷೆಯನ್ನು ಉಚ್ಚಾರಣೆ ಮಾಡಿದಾಗ ಆ ಶಬ್ದಗಳಿಗೆ ಒಂದು ಅರ್ಥ ಇದೆ. ಅರ್ಥವಿಲ್ಲದ ಧ್ವನಿ ಏನಿದೆಯೋ ಇದು ಆಕಾಶದ ಅಸಾಧಾರಣ ಗುಣ. ಆಕಾಶದಲ್ಲಿರುವ ಇತರ ಗುಣಗಳಿಗಿಂತ ವಿಶಿಷ್ಟವಾದ ಒಂದು ಗುಣ ಅದು ಶಬ್ದ. ಆ ಶಬ್ದ ಅಲ್ಲಿ ವಿಶಿಷ್ಟವಾದ ಗುಣ ಎನಿಸೋದಕ್ಕೆ ಕಾರಣನಾದವನು ನಾನು ಅಂದ ಶ್ರೀಕೃಷ್ಣ. ಪೌರುಷಂ ನೃಷು. ನೃಷು ಅಂದರೆ ಮನುಷ್ಯರು, ಮನುಷ್ಯರಲ್ಲಿ. ನಾ ಅಂದರೆ ಮನುಷ್ಯ ಅಂತ ಅರ್ಥ. ನೃಷು ಅಂದರೆ ಮನುಷ್ಯರಲ್ಲಿ. ಪೌರುಷಂ ಸ್ತ್ರೀಯರಲ್ಲಿ, ಉಳಿದ ಮನುಷ್ಯರಲ್ಲಿ ಇಲ್ಲದೇ ಇರುವ, ಗಂಡಸಿನಲ್ಲಿರುವ ವಿಶೇಷ ಗುಣ ಯಾವುದು ಅಂದರೆ ಅದು ಪೌರುಷಂ. ಸ್ತ್ರೀ ಸಮಾಜದಲ್ಲಿ ಇಲ್ಲದ, ವಿಶೇಷವಾಗಿ ಪುರುಷ ಸಮಾಜದಲ್ಲಿ ಇರಬಹುದಾದ ಒಂದು ವಿಶಿಷ್ಟ ಗುಣ ಅದು ಪೌರುಷ. ಸ್ತ್ರೀಯರಲ್ಲಿ ಮಾರ್ಧವ, ಮನಸ್ಸು ಮೃದು ಅವರದು. ಆದರೆ ಪುರುಷ ಸಮಾಜದಲ್ಲಿ ಇರುವ ಒಂದು ಅಸಾಧಾರಣ ಗುಣ ಅದು ಪೌರುಷ. ಹೀಗೆ ಗಂಡು ಸಮಾಜದಲ್ಲಿ, ಪುರುಷ ಸಮಾಜದಲ್ಲಿರುವ ಅಸಾಧಾರಣವಾದ ಗುಣ ಏನು ಪೌರುಷ ಇದೆಯೋ ಅದು ನಾನು ಅಂದ ಶ್ರೀಕೃಷ್ಣ. ಹೀಗೆ ನೀರು, ಸೂರ್ಯ, ಚಂದ್ರ, ಸರ್ವ ವೇದ ಮತ್ತು ಪುರುಷ ಸಮಾಜ ಇವುಗಳಲ್ಲೇನು ಅಸಾಧಾರಣ ಗುಣಗಳಿವೆಯೋ ಅದೆಲ್ಲ ನನ್ನಿಂದ ಬಂದಿದೆ ಅನ್ನೋ ಅರ್ಥದಲ್ಲಿ ಶ್ರೀಕೃಷ್ಣ ಇವೆಲ್ಲವೂ ನಾನು ಅಂದ. ಮತ್ತೊಮ್ಮೆ ಶ್ಲೋಕ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಖೇ ಪೌರುಷಂ ನೃಷು. ಇದನ್ನೇ ಮುಂದುವರೆಸ್ತಾನೆ. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪದವಿಭಾಗ. ಪುಣ್ಯಃ ಗಂಧಃ ಪೃಥಿವ್ಯಾಂ ಚ ತೇಜಃ ಚ ಅಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಃ ಚ ಅಸ್ಮಿ ತಪಸ್ವಿಷು. ಮುಂದಿನ ಕೆಲವು ಭೌತ ಪದಾರ್ಥಗಳಲ್ಲಿರುವ ಗುಣವನ್ನು ಉಲ್ಲೇಖ ಮಾಡ್ತಾರೆ. ಪಂಚಭೂತಗಳಲ್ಲಿ ಮತ್ತೊಂದು ಪೃಥಿವಿ. ಪೃಥಿವಿಯಲ್ಲಿರುವ ಅಂದರೆ ಭೂಮಿ. ಭೂಮಿ ಅಂದರೆ ಮಣ್ಣು ಕಲ್ಲು ಅಷ್ಟೇ ಅಲ್ಲ, ನಾವು ಉಂಡು ತಿನ್ನುವ ಪದಾರ್ಥಗಳೆಲ್ಲವೂ ಪೃಥಿವಿ ಅನ್ನೋ ಶಬ್ದದ ವ್ಯಾಪ್ತಿಯಲ್ಲಿ ಬರ್ತದೆ. ನೀರು, ಬೆಂಕಿ, ಗಾಳಿ, ಆಕಾಶ ಬಿಟ್ಟರೆ ಏನು ನಾವು ನೋಡ್ತೇವೋ ಅದೆಲ್ಲ ಪೃಥ್ವಿ. ಪೃಥಿವ್ಯಾಂ, ಆ ಭೂಮಿಯ ಪೃಥಿವಿಯ ಅಸಾಧಾರಣ ಗುಣ ಅಂದರೆ ಗಂಧ. ಗಂಧ ಅಂದರೆ ವಾಸನೆ ಅಂತ ಅರ್ಥ. ವಾಸನೆ ಎರಡು ಬಗೆ, ಸುವಾಸನೆ, ದುರ್ವಾಸನೆ ಅಂತ.
ಶ್ರೀಕೃಷ್ಣ ಹೇಳ್ತಾನೆ, ಪೃಥಿವಿಯಲ್ಲಿರುವ ಸುವಾಸನೆ ನಾನು, ಪುಣ್ಯೋ ಗಂಧ ಪೃಥಿವ್ಯಾಂ. ಪೃಥಿವಿಯಲ್ಲಿರುವ ಅಸಾಧಾರಣ ಗುಣ ಸುಗಂಧ, ಆ ಸುಗಂಧ ನಾನು. ನೀವು ಯಾವುದನ್ನು ಮೂಗಿನಿಂದ ಆಸ್ವಾದಿಸಿ ಸಂತಸ ಪಡ್ತೀರೋ ಆ ಸಂತಸ ಕೊಡುವ ಗುಣವನ್ನು ಸೃಷ್ಟಿ ಮಾಡಿದವ ನಾನು. ಅಂದರೆ ನಾನು ಸೃಷ್ಟಿ ಮಾಡಿದ್ರಿಂದ ನಾನೇ ಗಂಧ. ನೀವು ಮೂಸುವಾಗ ಸುಗಂಧವನ್ನು ಆಸ್ವಾದಿಸುವ ಸಂದರ್ಭದಲ್ಲಿ ದೇವರ ಆಸ್ವಾದನೆಯನ್ನು ಮಾಡಿದೆ ಅನ್ನೋ ಅನುಸಂಧಾನ ನಿಮಗಿರಲಿ. ಎರಡನೇದ್ದು, ವಿಭಾವಸೌ ತೇಜಶ್ಚ ಅಸ್ಮಿ. ಇದೊಂದು ಪಂಚಭೂತಗಳಲ್ಲಿ ಸೇರಿದ ವಸ್ತು. ತೇಜ ಪೃಥಿವಿ, ಅಪ್ ನೀರು, ತೇಜ ಅಂದರೆ ತೇಜ ಪದಾರ್ಥ ಅಂದರೆ ಬೆಂಕಿ. ಆ ಬೆಂಕಿಯಲ್ಲಿರುವ ಇತರ ಭೂತಗಳಲ್ಲಿ ಇಲ್ಲದ ಒಂದು ಅಸಾಧಾರಣ ಗುಣ, ಅದು ಸುಡುವ ಶಕ್ತಿ. ಕೈ ಇಟ್ಟರೆ ಸುಡುತ್ತದೆ ಅದು. ಹೀಗಾಗಿ ಬೆಂಕಿಯಲ್ಲಿ ಆ ಸುಡುವ ಶಕ್ತಿ ಏನಿದೆಯೋ ಅದು ನಾನು. ನಾನು ಅಂದರೆ ನನ್ನಿಂದ ಬಂದಿದೆ. ನಾನು ಅದು ಅಲ್ಲಿ ಇರಲಿ ಅಂತ ಬಯಸಿದ್ರಿಂದ ಬೆಂಕಿ ಸುಡ್ತದೆ. ಹೀಗೆ ಬೆಂಕಿಯ ಅಸಾಧಾರಣ ಗುಣ ದಾಹ, ಆ ದಾಹ ಗುಣ ಬಂದಿದ್ದು ನನ್ನಿಂದ. ಸರ್ವಭೂತೇಷು ಜೀವನಂ. ನೋಡಿ, ಪ್ರಾಣಿಗಳು ಬದುಕ್ತವೆ. ಬದುಕು ಅನ್ನೋದು ಪ್ರಾಣಿಗಳ ಧರ್ಮ. ಕಲ್ಲನ್ನು, ನೀರನ್ನು ಬದುಕುತ್ತೆ ಅಂತ ಹೇಳಲ್ಲ. ಕಪ್ಪೆಯಿಂದ ಹಿಡಿದು ಮನುಷ್ಯರವರೆಗೆ ಅವನು ಎಷ್ಟೇ ಉನ್ನತ ಸ್ಥಾನ ಇರಲಿ, ಬದುಕು ಅನ್ನೋದು ಜೀವಿಗಳ ಧರ್ಮ. ಇರುವಿಕೆ ಇದೆ, ಕಲ್ಲು ಮಣ್ಣು ಇದೆ, ನೀರೂ ಇದೆ, ಮನುಷ್ಯನೂ ಇದ್ದಾನೆ. ಇರುವುದು ಅನ್ನೋದು ಎಲ್ಲ ವಸ್ತುಗಳಿಗೆ ಸಮಾನ. ಆದರೆ ಬದುಕು ಅನ್ನೋದು ಚೇತನರಲ್ಲಿರುವ ಒಂದು ವಿಶೇಷ. ಹೀಗೆ ಸರ್ವಭೂತೇಷು, ಸಕಲ ಪಶು ಪಕ್ಷಿ ಮರ ಗಿಡ ಮನುಷ್ಯ ಇವರಲ್ಲೆಲ್ಲ ಇರುವ ಒಂದು ಅಸಾಧಾರಣವಾದ ಗುಣ ಜೀವನಂ, ಬದುಕು. ಆ ಬದುಕು ಅನ್ನೋದು ನನ್ನಿಂದಾಗಿ ಆ ಗುಣ ಅವರಿಗೆ ಬಂದಿದೆ. ಆದ್ದರಿಂದ ಆ ಬದುಕೇ ನಾನು. ತಪಶ್ಚ ಅಸ್ಮಿ ತಪಸ್ವಿಷು. ಋಷಿಮುನಿಗಳು ತಪಸ್ಸು ಮಾಡ್ತಾರೆ. ಇಲ್ಲಿ ತಪಃ ಅನ್ನೋ ಶಬ್ದಕ್ಕೆ ಕಾಡಿನಲ್ಲಿ ಹೋಗಿ ವಿರಕ್ತಿಯಿಂದ ಭಗವಂತನನ್ನು ಧ್ಯಾನಿಸುವ ಒಂದು ಕ್ರಿಯೆಯನ್ನು ತಪಸ್ಸು ಅಂತ ಸೀಮಿತ ಅರ್ಥದಲ್ಲಿ ಶ್ರೀಕೃಷ್ಣ ಬಳಸಿಲ್ಲ. ತಪಃ ಅಂದರೆ ನಾಡಿನಲ್ಲೇ ಇದ್ದು ಅಧ್ಯಾತ್ಮದ ಸಾಧನೆಯನ್ನು ಮಾಡುವವನು ತಪಸ್ವಿ. ತಪಃ ಅಂದರೆ ತಪಸಂತಾಪಿ. ಏಕಾದಶಿ ವ್ರತ, ಈ ದೇಹಕ್ಕೆ ಸಹಜವಾಗಿ ಏನು ಆಹಾರ ವಿಹಾರಗಳ ಆಕರ್ಷಣೆ ಇದೆಯೋ ಆ ಆಕರ್ಷಣೆಯನ್ನು ನಿಯಂತ್ರಣದಲ್ಲಿ ಇಡೋದು ಅದೊಂದು ತಪಸ್ಸು. ಹೀಗಾಗಿ ತಪಸ್ವಿಷು ಅಂದರೆ ವ್ರತ ಆಚರಣೆಗಳನ್ನು ಮಾಡುವವರಲ್ಲಿ ನಾನು ತಪಶ್ಚ ಅಸ್ಮಿ. ಅವರಲ್ಲಿರುವ ಗುಣ ತಪಸ್ಸು. ಆ ತಪಸ್ಸು ಅನ್ನೋದು ನಾನು ಸೃಷ್ಟಿ ಮಾಡಿದ ಗುಣ. ನಾನು ಬಯಸಿದ್ರಿಂದ ಅವನು ತಪಸ್ವಿಯಾಗಿದ್ದಾನೆ. ತಪಸ್ಸು ಅನ್ನೋ ಗುಣ ಸ್ವಭಾವ ಅದು ಅವನಲ್ಲಿ ಬಂದಿದೆ. ನಾನು ಬಯಸದೇ ಇದ್ದರೆ ಅವನು ತಪಸ್ವಿ ಅಲ್ಲ, ಅವನು ಭೋಗಿ ಆಗ್ತಾನೆ. ಭೋಗಿಯಾದವನು ರೋಗಿ ಆಗ್ತಾನೆ. ಹೀಗಾಗಿ ತಪಸ್ವಿಗಳಲ್ಲಿ ಸಾಧಕರಲ್ಲಿ ಏನು ತಪಸ್ಸು ಸಾಧನೆ ಇದೆಯೋ ಅದನ್ನು ನಾನು ಕೊಟ್ಟವನು. ಇದು ಭಗವಂತನ ಬಗ್ಗೆ ತಿಳಿಯಬೇಕಾದ ಜ್ಞಾನ. ಮತ್ತೊಮ್ಮೆ ಶ್ಲೋಕ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಇದನ್ನು ವಿವರಿಸ್ತಾ ಹೋಗ್ತಾನೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ
ಈ ಪ್ರವಚನದ ಸೇವೆಯನ್ನು ನಡೆಸಿಕೊಟ್ಟ ಧನ್ಯರು ಶ್ರೀಪೂರ್ಣ ಕುಲಕರ್ಣಿ ಮತ್ತು ಪ್ರಗತಿ ದೇಶಪಾಂಡೆ. ಇವರಿಗೆ ಭಗವಂತ ಶ್ರೀಕೃಷ್ಣ ಸಕಲ ವಿಧದ ಸೌಭಾಗ್ಯವನ್ನು ಕೊಟ್ಟು ಜ್ಞಾನವೃದ್ಧಿಯನ್ನು ಮಾಡಿಕೊಡಲಿ ಅಂತ ಪ್ರಾರ್ಥಿಸೋಣ. ಶ್ರೀಕೃಷ್ಣ.